कौसल्या सुप्रजा रामपूर्वा सन्ध्या प्रवर्तते। उत्तिष्ठ नरशार्दूल कर्तव्यं दैवमानिकम्। कौसल्या सुप्रजा रामपूर्वा सन्ध्या प्रवर्तते। चक्रगदाहस्ते महालक्ष्मी नमोस्तुते। ಶ್ರೀಮತಿ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತ್ರಾಜ ಭಕ್ತಿವಾಹಿನಿ ವೀಕ್ಷಕರಿಗೆ ಸ್ವಾಗತ. ನಮ್ಮ ವಾಹಿನಿಯಲ್ಲಿ ಮೂಡಿಬರುವ ಕ್ಷೇತ್ರ ಪರಿಚಯ ಎಂಬ ಕಾರ್ಯಕ್ರಮಕ್ಕಾಗಿ ನಾವು ಇಂದು ಬಂದಿರುವುದು ನಮ್ಮ ಬೆಂಗಳೂರು ನಗರದ ಲೋಯರ್ ಪ್ಯಾಲೇಸ್ ಆರ್ಚರ್ಡ್ನಲ್ಲಿ ಚಲನಚಿತ್ರ ಕಾವ್ಯ ಚಿತ್ರಮಂದಿರ ಹಿಂಭಾಗದಲ್ಲಿ ಇರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ಟ್ರಸ್ಟಿ ಶ್ರೀ ಜಗ್ಗು ಸುದರ್ಶನ್ ಪ್ರಸಾದ್ ಅವರನ್ನು ಭೇಟಿ ಮಾಡಿ ಈ ದಿವ್ಯ ದೇವಸ್ಥಾನದ ಮಾಹಿತಿಯನ್ನು ಪಡೆಯೋಣ. ನಮಸ್ತೆ ಗರುಡ. आद्यन्तरहिते देवी आद्यशक्ति महेश्वरी योगजे योगसम्भूते महालक्ष्मी नमोस्तुते।
ನನ್ನ ಹೆಸರು ಜಗ್ಗು ರಾಮಸುದರ್ಶನ ಪ್ರಸಾದ್. ನಾನು ಈ ಮಹಾಲಕ್ಷ್ಮಿ ಮಂದಿರದ ಒಬ್ಬ ಟ್ರಸ್ಟಿ. ಈ ದೇವಸ್ಥಾನದ ವಿಷಯವನ್ನು ಹೇಳಬೇಕು ಅಂತ ಬಿಟ್ಟು ಶ್ರೀ ಯದುಗಿರಿ ಯತೀಂದ್ರನಾಥ ಸ್ವಾಮಿಯವರ ಆಜ್ಞೆ ಆಗಿದೆ. ಅದರ ಪ್ರಕಾರ ನಾನು ನನಗೆ ತಿಳಿದಿರುವಷ್ಟು ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಇಡಲು ಸಂತೋಷ ಪಡ್ತೇನೆ. ಏನು ಅಂತ ಹೇಳಿದರೆ, ಈ ದೇವಸ್ಥಾನ ಒಂದು ವಿಶೇಷವಾದ ಒಂದು ದೇವಸ್ಥಾನ. ಇಲ್ಲಿನ ಮೂಲ ದೇವರು ಶ್ರೀ ಮಹಾಲಕ್ಷ್ಮಿ. ಅವರು ಇರುವ ಒಂದು ರೂಪ ವೀರಲಕ್ಷ್ಮಿ ಅಂತ ಹೇಳ್ಬಿಟ್ಟು, ಇವರ ಜೊತೆಯಲ್ಲಿ ಅವರ ಪ್ರಥಮ ಶಿಷ್ಯರಾದ ಶ್ರೀ ಲಕ್ಷ್ಮೀದಾಸರು, ಅಂದರೆ ಸೇನಾ ನಾಯಕರು, ಶ್ರೀಮನ್ನಾರಾಯಣನ ಕಮಾಂಡರ್ ಇನ್ ಚೀಫ್
ಅವರು ಇಲ್ಲಿ ಮುಖ್ಯವಾಗಿ ಈ ದೇವಸ್ಥಾನವನ್ನು ನಡೆಸ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಇಲ್ಲಿ ಮೂಲ ಉತ್ಸವರು ಶ್ರೀರಾಮ, ಶ್ರೀಕೃಷ್ಣ, ಶ್ರೀಮದ್ ರಾಮಾನುಜಾಚಾರ್ಯರು ಇವರೆಲ್ಲ ಬಿಜಿ ಮಾಡಿಸಿದ್ದಾರೆ. ಈ ದೇವಸ್ಥಾನವು ಸುಮಾರು 1963ರಲ್ಲಿ ನಮಗೆ ಈ ಜಾಗ ಸಿಕ್ತು. ಕುಂಭಾಭಿಷೇಕ ಆಗಿದ್ದು 1980ರಲ್ಲಿ. ಇವತ್ತಿಗೆ ಸರಿಯಾಗಿ 46 ವರ್ಷಗಳು ಮೊನ್ನೆ ನಡೆಯಿತು. ಇಲ್ಲಿ ಪ್ರತಿ ವರ್ಷವೂ ಈ ಸಾನ್ನಿಧ್ಯ ವರ್ಷೋತ್ಸವ ಅಂದರೆ ಆನಿ ಮಾಸ ಉತ್ತರ ನಕ್ಷತ್ರದಲ್ಲಿ ತಾಯಿಯವರಿಗೆ ಸಾನ್ನಿಧ್ಯ ವರ್ಷದ 3 ದಿವಸ ಹೋಮದೊಂದಿಗೆ ಇಲ್ಲಿ ನಡೆಯುತ್ತೆ. ಇದಲ್ಲದೆ ಇಲ್ಲಿ ಕೆಲವು ವಿಶೇಷವಾದ ಉತ್ಸವಗಳಿದೆ. ಒಂದು ನವರಾತ್ರಿ ಉತ್ಸವ, ಅದಕ್ಕಿಂತ ಮೇಲಾಗಿ ಶ್ರೀ ಲಕ್ಷ್ಮೀದಾಸರ ಅವರ ಪೂರ್ವಾಷಾಢ ನಕ್ಷತ್ರದಲ್ಲಿ ಅವರ ಹುಟ್ಟುಹಬ್ಬದ ದಿವಸ ಬಹಳ ವಿಶೇಷವಾಗಿ ನಡೆಯುತ್ತೆ. ಅದೂ ಅಲ್ಲದೆ ಮಾರ್ಗಳಿ ಮಾಸ ಬೆಳಿಗ್ಗೆ ಪ್ರತಿ ದಿವಸ ಬೆಳಿಗ್ಗೆ 6 ಗಂಟೆಯಿಂದ ತಾಯಿಯವರ ಗೋದಾಯವರ ತಿರುಪಾವಿ ಜೊತೆಯಲ್ಲಿ ಗೋದಾದೇವರು ಇವಾಗ ಅನುಗ್ರಹಿಸಿದ ಅನೇಕ ತಮಿಳು ಭಾಷೆಗಳನ್ನು ನಾವು ಹೇಳ್ತೀವಿ ಒಂದು ತಿಂಗಳ ಕಾಲ. ಆಮೇಲೆ ಒಂದು ಕಡೇ ದಿವಸ ಶ್ರೀ ಗೋದಾದೇವರ ಕಲ್ಯಾಣ, ಗೋದಾ ಮತ್ತು ಕೃಷ್ಣ ಅವರ ಕಲ್ಯಾಣೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಸುಮಾರು 800-1000 ಜನಕ್ಕೆ ಅನ್ನ ಸಂತರ್ಪಣೆ ಆಗುತ್ತೆ ಆ ವಿಶೇಷ ದಿವಸದಲ್ಲಿ. ಇದಲ್ಲದೆ ಸಂಕ್ರಾಂತಿ ಹಬ್ಬ, ಶ್ರೀರಾಮನವಮಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಈ ಥರ ಮುಖ್ಯವಾದ, ಆಮೇಲೆ ಆಳ್ವಾರ್ ಆಚಾರ್ಯಗಳ ಆ ತಿರುನಕ್ಷತ್ರಗಳನ್ನೆಲ್ಲ ಭಾಳ ವಿಶೇಷವಾಗಿ ಕೊಂಡಾಡುತ್ತೆ. ಪರ್ಟಿಕ್ಯುಲರ್ಲಿ ಶ್ರೀ ರಾಮಾನುಜಾಚಾರ್ಯರ ಉತ್ಸವವನ್ನು ಅದೇ ದಿವಸ ಇಲ್ಲಿ ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ನಡೆಯುತ್ತೆ. ಅದು ಅಲ್ಲದೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಈ ದೇವಸ್ಥಾನದ ಸಂಪೂರ್ಣ ಒಂದು ಆಗುಹೋಗಳಿಗೆ ನಮ್ಮ ಲಕ್ಷ್ಮೀದಾಸರೇ ಕಾರಣ. ಅವರಿಂದಲೇ ಈ ಇಷ್ಟ ಒಂದು ನಮ್ಮದು ಸ್ವಂತ ಊರು ಮೇಲ್ಕೋಟೆ. ಆದರೆ ನಮ್ಮ ಈ ತಾಯಿಯವರಿದ್ದಾರಲ್ಲ ನಾನು ಅವರ ಹಿರಿಯ ಮಗ, ನಾನವರು ಈ ಟ್ರಸ್ಟಿಂದ ಹೇಳಿದ್ನಲ್ಲ ಆವಾಗಲೇ, ಅವರಿಗೆ ಒಂದು ಅಕ್ಷರವೂ ಇರ್ತಾ ಇರಲಿಲ್ಲ. ಅಂಥವರಿಗೆ ಶ್ರೀ ಲಕ್ಷ್ಮೀದಾಸ ಅಧಿಷ್ಠಾನ ಆಗಿ ಅವರು ಅನೇಕ ಸಂಸ್ಕೃತ ತಮಿಳಿನಲ್ಲಿ ಪಾಶರಗಳು, ಗದ್ಯ, ಪದ್ಯ ಎಲ್ಲವನ್ನೂ ಸಮರ್ಪಿಸಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ತಾಯಿಯವರ ಒಂದು ವಿಶೇಷವಾದ ಅನುಗ್ರಹ. ಅವರು ಸಾಕ್ಷಾತ್ತಾಗಿ ಶ್ರೀಲೋಕದಿಂದ ಇಲ್ಲಿಗೆ ಬಿಜಿ ಮಾಡಿಸಿ ಈ ಶರೀರದಲ್ಲಿ ಅಧಿಷ್ಠಾನವಾಗಿ ಎಲ್ಲ ಆಳ್ವಾರಾಚಾರ್ಯಗಳು, ಸುದರ್ಶನ ಭಗವಾನ್, ಅನೇಕರು ಅವರು ಯಾವಾಗ ಬಿಟ್ಟಿದ್ದರೋ ಅದನ್ನೆಲ್ಲನೂ ಈ ತಾಯಿಯವರ ಮೂಲಕ ನಮ್ಮ ತಾಯಿಯವರ ಬಾಯಲ್ಲಿ ಬೆಳೆಸಿದ್ದಾರೆ. ಮುಖ್ಯವಾಗಿ ಶ್ರೀಮಾನ್ ನಿಗಮಾಂತ ಮಹಾದೇಶಿಕರು ದಯಾ ಸಹಸ್ರಂ ಮೊದಲು ಅವರಿದ್ದಾಗ ದಯಾ ಶತಕಂ ಅನ್ನೋ ಒಂದು ಮಾಡಿದರು. ಅದು ಅವ್ರಿಗಿನ್ನೂ ಇದು ಸಮರ್ಪಣೆಯನ್ನು ಕಾಣುತ್ತೆ. ಇವಾಗ ನಮ್ಮ ತಾಯಿಯವರ ಅಧಿಷ್ಠಾನರಾಗಿ ದಯಾ ಸಹಸ್ರಂ ಎನ್ನೋ ಒಂದು ಮಹತ್ ಗ್ರಂಥವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇವಾಗ ಕನ್ನಡದಲ್ಲಿ ಅದಕ್ಕೆ ವ್ಯಾಖ್ಯಾನವನ್ನು ಬರೆದಾಗಿದೆ. ಆ ಪುಸ್ತಕ ಈಸ್ ಅವೈಲಬಲ್ ಇನ್ ದ ಟ್ರಸ್ಟ್. ಇದೇ ರೀತಿ ಈ ತಾಯಿಯವರ ಒಂದು ವೈಭವವನ್ನು ಹೇಳಬೇಕಾದ್ರೆ ಅದಕ್ಕೆ ಕೊನೆ ಮೊದಲಿಲ್ಲ. ಎಲ್ಲದಕ್ಕೂ ಎಷ್ಟೋ ಜನ ಬಂದು ಅವರವರ ಏನು ಇಷ್ಟಾರ್ಥಗಳೆಲ್ಲವೂ ನೆರವೇರ್ತದೆ ಬಿಟ್ಟು ಬಂದು ತಾಯಿಯವ್ರಿಗೊಂದು ಕೃತಜ್ಞತೆಯನ್ನು, ಒಂದು ಭಕ್ತಿಯನ್ನು ಸಮರ್ಪಿಸ್ತಾ ಇದ್ದಾರೆ. ಇದು ಒಂದು ಮಹಾ ವಿಶೇಷವಾದ ಒಂದು ದೇವಸ್ಥಾನ. ಇದಕ್ಕೆ ನಮ್ಮ ಯತಿರಾಜ ರಾಮಾನುಜ ಇವರು ಕೂಡ ವಿಶೇಷವಾದ ಭಕ್ತರು. ಅವರು ತಾಯಿಯವರ ವಿಶೇಷವಾದ ಭಕ್ತರು ಅವರು ಕೂಡ ಇದ್ದಾರೆ. ಇವರೆಲ್ಲರಿಗೂ ಪ್ರತಿ ದಿವಸ ಪರ್ಟಿಕ್ಯುಲರ್ಲಿ ಮಂಗಳವಾರ ಮತ್ತು ಶುಕ್ರವಾರ ಸಹಸ್ರಾರು ಜನ ಬಂದು ತಾಯಿಯವರ ದರ್ಶನ ಮಾಡಿಕೊಂಡು ಅವರ ಅನುಗ್ರಹ ಆಶೀರ್ವಾದ ಮಾಡಿಕೊಳ್ತಾರೆ. ನಿಮಗೆ ಈ ಚಾನಲ್ ನೋಡೋ ಎಲ್ಲರಿಗೂ ತಾಯಿಯವರ ಶ್ರೀ ಲಕ್ಷ್ಮೀದಾಸರ ಅನುಗ್ರಹ ಆಶೀರ್ವಾದ ಆಗುತ್ತೆ. ಜೊತೆಯಲ್ಲಿ ನಮ್ಮ ಯತಿರಾಜ ರಾಮಾನುಜ ನಾರಾಯಣ ಜಿ ಎಸ್ ಸ್ವಾಮಿಯವರ ಆಶೀರ್ವಾದವು ಎರಡು ಜೊತೆ ಸಿಗುತ್ತೆ. ನಿಮಗೆ ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ.
यतिराज 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 जय हो यतिराज यतिराज रामानुज जय हो रामानुज जय हो।